Hi, hello, welcome to Bullseye YouTube ಚಾನಲ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ನನಗೆ ಗೊತ್ತು ಇವತ್ತು ತುಂಬ ಜನ ಖುಷಿಯಾಗಿದ್ದೀರಾ ಅಂತ, ಯಾಕಂದರೆ ಎಲ್ಲರೂ ಪ್ರಾಫಿಟ್ ಮಾಡಿರ್ತೀರಾ. ಯಾಕಂದರೆ ಮಾರ್ಕೆಟ್ ಒಂದೇ ಡೈರೆಕ್ಷನ್ ಸ್ವಿಂಗು ಕೂಡ ಕೊಟ್ಟಿಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಪ್ರಾಫಿಟ್ ಮಾಡಿದ್ದೀರಾ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಸ್ಟಿಲ್ ಇವತ್ತು ಕೂಡ ಲಾಸ್ ಮಾಡ್ಕೊಂಡಿರೋರಿಗೆ ರಿಯಲಿ ಸಾರಿ. ನೀವು ಇನ್ನೂ ವರ್ಕೌಟ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಟ್ರೈ ಹಾರ್ಡ್ ಆ್ಯಂಡ್ ಮೇಕ್ ಶೋರ್ ಯು ವಿಲ್ ಡೆಫಿನೆಟ್ಲಿ ವಿನ್ ದಿಸ್ ರೇಸ್. ಓಕೆ, ಫಸ್ಟ್ ಐ ವಿಲ್ ಟೆಲ್ ನಂದು ಪ್ರಾಫಿಟ್ ಎಷ್ಟಾಯಿತು, ಯಾಕೆ ಪ್ರಾಫಿಟ್ ಮಾಡಿದೆ, ಹೌ ಐ ಎಂಟರ್ ಇನ್ ಟು ಟ್ರೇಡ್, ಎವ್ರಿಥಿಂಗ್ ಟ್ರೇಡಿಂಗ್ ಲಾಜಿಕ್ ಹೇಳ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಐ ವಿಲ್ ಟ್ರೈ ಟು ಮೇಕ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಹೌ ಐ ಟ್ರೇಡೆಡ್ ಎವ್ರಿಥಿಂಗ್. ಓಕೆ, ಫಸ್ಟ್ ನಾನು ಟ್ರೇಡ್ ಎಂಟರ್ ಆಗಿದ್ದ ಜಾಗ ಬಂದುಬಿಟ್ಟಿದ್ದು, ಅದಾದಮೇಲೆ ಎಕ್ಸಿಟ್ ಆಗಿದ್ದ ಜಾಗ ಬಂದುಬಿಟ್ಟಿದ್ದು. ಐ ವಾಸ್ ಅಬೌಟ್ ಟು ಹೋಲ್ಡ್ ಅಪ್ ಟು ಇಯರ್, ಬಟ್ ಡ್ಯೂ ಟು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಾನು ಎಕ್ಸಿಟ್ ಆದೆ. ಓಕೆ, ಹೌ ಮಚ್ ಪ್ರಾಫಿಟ್ ಐ ಮೇಡ್ ಅದನ್ನು ತೋರಿಸ್ಬಿಡ್ತೀನಿ. ಐ ಮೇಡ್ ಅರೌಂಡ್ 3,956, ಅರೌಂಡ್ 4,000 ಪ್ರಾಫಿಟ್. ಓಕೆ, don't worry, this account has been started from 20k and it is now up by somewhere around 32.4 ಏನೋ ಆಗಿತ್ತು. now it's after this it will be around 36-35 something like that. okay, now ಇದು 30k ನೆನ್ನೆ ಪೇ ಇನ್ ಮಾಡಿದ್ದು. ಅಂದರೆ ಇಟ್ಸ್ ಎವ್ರಿ ವೀಕ್ ಪೇ ಔಟ್ ಆಗುತ್ತಲ್ಲ, ಆ ಪೇ ಔಟ್ ಆದಮೇಲೆ ಐ ಆ್ಯಡೆಡ್ ಎಕ್ಸ್ಟ್ರಾ ಅಗೇನ್ ಸೇಮ್. ಸೊ ಈ ವೀಕ್ದು ಓಪನಿಂಗ್ ಬ್ಯಾಲೆನ್ಸ್ ಬಂದ್ಬಿಟ್ಟು 1,873, ದಟ್ ವಾಸ್ ಇನ್ ದ ಅಕೌಂಟ್. ಆ್ಯಂಡ್ now I will try to make you understand how I traded, what is the reason of the trading, how I made profit. Okay, before that first I will start making you guys to get in here. Coming to Nifty 50. Nifty 50 ಏನಾಯಿತು, Nifty 50 ನಾನು ಟ್ರೇಡ್ ಎಂಟರ್ ಆಗೋ ಒಂದೇ ಒಂದು ರೀಸನ್ ಹೇಳ್ಬಿಡ್ತೀನಿ. one second, I am getting one small meeting, a small message. Okay, ಓಕೆ ಫೈನ್. ಸೊ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೋದು. ಇವತ್ತು ನಿಫ್ಟಿ 50 ಏನಾಯಿತು ಅಂತಂದರೆ, ಓಪನ್ ಆಗಿದ ತಕ್ಷಣ ಗ್ಯಾಪ್ ಅಪ್ ಓಪನ್ ಆಯಿತು ಆ್ಯಸ್ ವಿ ಎಕ್ಸ್ಪ್ಲೈನ್ಡ್. ಇದು ಫ್ರೆಶ್ ಆರ್ಡರ್ ಬ್ಲಾಕು. ಗ್ಯಾಪ್ ಅಪ್ ಓಪನ್ ಆಗಿದ ತಕ್ಷಣ ಫ್ರೆಶ್ ಆರ್ಡರ್ ಬ್ಲಾಕು. ಮಾರ್ಕೆಟ್ ಆ ಫ್ರೆಶ್ ಆರ್ಡರ್ ಬ್ಲಾಕ್ ಒಳಗಡೆ ಬರೋ ತನಕ ವೆಯ್ಟ್ ಮಾಡಿದೆ. ಬಂದಿದ ತಕ್ಷಣ ಇಲ್ಲೇ ಒಂದು ಕರೆಕ್ಟಾಗಿ ಪ್ರಾಪರ್ ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಬಂತು. ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಬಂದಮೇಲೆ ಐ ವಾಸ್ ವೇಟೆಡ್ ಫಾರ್ ದ ಚೇಂಜ್ ಆಫ್ ಕ್ಯಾರೆಕ್ಟರ್. ಮಾರ್ಕೆಟ್ ಇಲ್ಲಿಂದ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಮೇಲೆ ಐ ಡೈರೆಕ್ಟ್ಲಿ ಎಂಟರ್ಡ್ ಓವರ್ ಹಿಯರ್ because ಇಲ್ಲೂ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಕೊಟ್ಟಿತ್ತು. ಸೊ ಐ ಡೈರೆಕ್ಟ್ಲಿ ಎಂಟರ್ಡ್ ಅರೌಂಡ್ ದಿಸ್ ಏರಿಯಾ. ಫ್ರಮ್ ಹಿಯರ್ ಐ ಮೇಡ್ ಪ್ರಾಫಿಟ್ ಅರೌಂಡ್ ಅಪ್ ಟು ಹಿಯರ್, somewhere around here. Up to here I made profit. After that I got exit because I had one important meeting. ಅದಾದ್ಮೇಲೆ ನಾನು ಎಕ್ಸಿಟ್ ಆದೆ. ಓಕೆ, ಇದು ನಾನು ಟೆಲಿಗ್ರಾಮಲ್ಲಿ ಮುಂಚೆನೇ ಶೇರ್ ಮಾಡಿದ್ದೆ. ನಾನು ಟ್ರೇಡ್ ಎಂಟರ್ ಆದ್ಮೇಲೂ ಶೇರ್ ಮಾಡಿದೆ, ಟ್ರೇಡ್ ರನ್ನಿಂಗ್ ಆಗಬೇಕಾದ್ರೂ ಶೇರ್ ಮಾಡಿದೆ, ಲೈವ್ಲಿ ಪ್ರಾಫಿಟ್ನ ಕೂಡ ನಾನು ಟ್ರೇಡಿಂಗಲ್ಲಿ ಶೇರ್ ಮಾಡಿದೆ, ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಓಕೆ, ಕಮಿಂಗ್ ಟು ದ ಅನಾಲಿಸಿಸ್, ಟುಮಾರೋ ಅನಾಲಿಸಿಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನಿಫ್ಟಿ 50 ನಾವು ಕರೆಕ್ಟಾಗಿ ಹೇಳಬೇಕಂತಂದರೆ ಈ ಜಾಗ ಒಂದು ಕ್ರೂಷಿಯಲ್ ಪ್ರೈಸ್ ಆಕ್ಷನ್ ಏರಿಯಾ. ನೋಡಿ, ಈ ಜಾಗದಿಂದ ಫಾಲ್ ಆಗಿದೆ, ಈ ಜಾಗದಿಂದ ಫಾಲ್ ಆಗಿದೆ, ಮತ್ತು ಈ ಜಾಗದಲ್ಲಿ ರಿಜೆಕ್ಷನ್ ಇದೆ, ಬಟ್ ಮಾರ್ಕೆಟ್ ವೆಂಟ್ ಅಪ್. ಮತ್ತು ಈ ರಿಜೆಕ್ಷನ್ ಈ ಜಾಗದಿಂದ ಫಾಲ್ ಆಗಿದೆ, ಮತ್ತು ಇಲ್ಲಿ ಮೇಲಕ್ಕೆ ಹೋಗಿದೆ, ಮತ್ತು ಈ ಜಾಗದಿಂದ ಫಾಲ್ ಆಗಿದೆ, ಮತ್ತು ಇಲ್ಲಿಂದ ಫಾಲ್ ಆಗಿದೆ, ಮತ್ತು ವೆಂಟ್ ಅಪ್, ಮತ್ತು ಅಗೇನ್ ಇಟ್ ಕೇಮ್ ಡೌನ್, ಅಗೇನ್ ಇಟ್ ಇಸ್ ಟೈಮ್ ಟು ಗೋ ಅಪ್. ಓಕೆ, ಈ ಜಾಗ ಒಂದು ಕ್ರೂಷಿಯಲ್ ಏರಿಯಾ. ಈ ಜಾಗ ಯಾಕೆ ಕ್ರೂಷಿಯಲ್ ಏರಿಯಾ ಅಂತಲೂ ಹೇಳ್ಬಿಡ್ತೀನಿ. ಮಾರ್ಕೆಟು ನೀವು ವೀಕ್ಲಿ ಟೈಮ್ ಫ್ರೇಮಲ್ಲಿ ತುಂಬ ಜನ ಚಾರ್ಟ್ ಓಪನ್ ಮಾಡಿ ನೋಡಲ್ಲ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾಳೆ ಮಾರ್ಕೆಟು ಈ ಜಾಗದಲ್ಲಿ ಒಂದು ವೀಕ್ಲಿ ಆರ್ಡರ್ ಬ್ಲಾಕ್ ಇದೆ. ಸೊ ಮಾರ್ಕೆಟು ಈ ವೀಕ್ಲಿ ಆರ್ಡರ್ ಬ್ಲಾಕ್ನ ಖಂಡಿತವಾಗಿ ರಿಜೆಕ್ಷನ್ ತಗೊಂಡು ಇಲ್ಲಿರೋ ಫೇರ್ ವ್ಯಾಲ್ಯೂ ಗ್ಯಾಪ್ನ ಫಿಲಪ್ ಮಾಡೋದಕ್ಕೆ ಬಂದೇ ಬರುತ್ತೆ. ಇಲ್ಲಿರೋ ಆರ್ಡರ್ ಬ್ಲಾಕ್ನ ಫಿಲಪ್ ಮಾಡೋಕ್ಕೆ ಬಂದೇ ಬರುತ್ತೆ ಮಾರ್ಕೆಟು. ಸೊ ಟುಮಾರೋ ಈ ಜಾಗದಿಂದ ರಿಜೆಕ್ಷನ್ ತಗೊಳ್ಳೋ ಚಾನ್ಸಸ್ ಮ್ಯಾಕ್ಸಿಮಮ್ ಪ್ರಾಬಬಿಲಿಟಿ ಇದೆ. ಆ್ಯಂಡ್ ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಈ ಎಂಟೈರ್ ಸ್ವಿಂಗಲ್ಲಿ ಇದು OT ಆಗಿತ್ತು, ಈ ಜಾಗದಿಂದ ಫಾಲ್ ಆಯಿತು. ಓಕೆ, ಈಗ ಈ ಸ್ವಿಂಗ್ ನೋಡಿ, ಈ ಸ್ವಿಂಗಲ್ಲಿ ಇದು OT. ಸಿ, ವೀಕ್ಲಿ ಆರ್ಡರ್ ಬ್ಲಾಕ್ ಪ್ಲಸ್ OT ಈಸ್ ವೆರಿ ವೆರಿ ಕ್ರೂಷಿಯಲ್ ಏರಿಯಾ. ಏನು ಹೇಳಿ, ವೀಕ್ಲಿ ಆರ್ಡರ್ ಬ್ಲಾಕ್ ಪ್ಲಸ್ OT ಈಸ್ ವೆರಿ ಕ್ರೂಷಿಯಲ್ ಏರಿಯಾ. ಮಾರ್ಕೆಟ್ ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಓಕೆ, ಕಮಿಂಗ್ ಟು ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್. ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ನಾಳೆ ಏನೇನಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ ಕೇಳಿ. ನಾಳೆ ಡೈರೆಕ್ಟಾಗಿ ಮಾರ್ಕೆಟು ಇಲ್ಲಿಂದ ಇಲ್ಲಿ ತನಕ ಬಂದು ಇಲ್ಲೊಂದು ಸ್ಮಾಲ್ ರಿಜೆಕ್ಷನ್ ಕೊಡುತ್ತೆ, ಇಲ್ಲಿ ಯಾವುದೋ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿಂದ ಇಲ್ಲಿ ತನಕ ಹೋಗಿ ಇಲ್ಲಿಂದ ಇಲ್ಲಿಗೆ ಬರೋ ಫಾಲೋ ಕಂಡೀಷನ್ಸು ಇದೆ. ಬಟ್ ಈ ಜಾಗ ಇದೆಯಲ್ಲ, ಈ ಜಾಗ ಮತ್ತು ಈ ಜಾಗ ಅಪ್ಪಿ ಈ ಜಾಗದಲ್ಲಿ ಮಾರ್ಕೆಟ್ ರಿಜೆಕ್ಷನ್ ತೊಗೊಳ್ಳಿಲ್ಲ ಅಂದರೆ ಇಟ್ ವಿಲ್ ಗೋ ಅಪ್ ಟು ದಿಸ್ ಏರಿಯಾ. ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಳ್ಳಿಲ್ಲ ಅಂದರೆ ಇಟ್ ವಿಲ್ ಗೋ ಅಪ್ ಟು ದಿಸ್ ಏರಿಯಾ. ಓಕೆ, ಬಟ್ ನನ್ನ ಅನಿಸಿಕೆ ಪ್ರಕಾರ ನಾಳೆ ರಿಜೆಕ್ಷನ್ ತಗೊಳ್ಳೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ಮೋರ್ ಓವರ್ 90% ಆಫ್ ದ ರೀಟೇಲರ್ಸ್ ಇಲ್ಲಿಂದ ಬೈ ಮಾಡಿದ್ದಾರೆ, ಇಲ್ಲಿ ಈಗ ಈ ದಿನನೂ ಬೈ ಮಾಡಿದ್ದಾರೆ, ಈ ದಿನನೂ ಬೈ ಮಾಡಿದ್ದಾರೆ.
100% ನಾಳೆನೂ ಬೈ ಮಾಡ್ತಾರೆ. ದೇ ವಿಲ್ ಬಿ ಗೆಟ್ ಟ್ರ್ಯಾಪ್ಡ್ ಲೈಕ್ ಎನಿಥಿಂಗ್. ಆ್ಯಂಡ್ ತುಂಬ ಜನ ಯಾರ್ಯಾರು ಕಾಲ್ ಆಪ್ಷನ್ ಹೋಲ್ಡ್ ಮಾಡಿದ್ದೀರಾ, ದೇರ್ ಸ್ಟಾಪ್ ಲಾಸ್, ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹಿಟ್. ಓಕೆನಾ? ಕಮಿಂಗ್ ಟು 15 ಮಿನಿಟ್ಸ್. 15 ಮಿನಿಟ್ಸಲ್ಲಿ ನಾವು ನೋಡೋದಾದರೆ ನಾಳೆ ಆ್ಯಕ್ಷನ್ಸ್ ಎಲ್ಲೆಲ್ಲಿ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ನಾಳೆ ಆ್ಯಕ್ಷನ್ಸ್ ತೊಗೊಳ್ಳೋ ಜಾಗ ಒಂದು ಬಂದ್ಬಿಟ್ಟು ಇದು, ಈ ಜಾಗದಲ್ಲಿ ನಾಳೆ ಒಂದು ಆ್ಯಕ್ಷನ್ ತೊಗೊಳ್ಳೋ ಜಾಗ. ಓಕೆ, ಈ ಜಾಗದಲ್ಲಿ ಆರ್ಡರ್ ಬ್ಲಾಕು ಇದೆ, ಫ್ರೆಶ್ ಆರ್ಡರ್ ಬ್ಲಾಕು ಇದೆ. ಆ್ಯಂಡ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಇಂಡ್ಯೂಸ್ಮೆಂಟು ಇದೆ. ಮಾರ್ಕೆಟ್ ಈ ಜಾಗ ಬಂದು ಇಲ್ಲಿಂದ ಟಚ್ ಆಗಿ ಇಲ್ಲಿಂದ ಫಾಲ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಓಕೆ, ಮಾರ್ಕೆಟು ಇಲ್ಲಿಂದ ಬಂದು ಫಾಲ್ ಆಗೋಕ್ಕೆ ತುಂಬ ಚೆನ್ನಾಗಿರೋ ಜಾಗ ಇದೆ ಇದು. ಯಾಕಂದರೆ ಇಲ್ಲಿ ಆರ್ಡರ್ ಬ್ಲಾಕ್ ಇಲ್ಲ, ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಇಫ್ ಯು ಕೇರ್ಫುಲ್ಲಿ ಅಬ್ಸರ್ವ್, ಮಾರ್ಕೆಟ್ ಈಸ್ ಗೋಯಿಂಗ್ ಲೈಕ್ ಕಪ್ ಆ್ಯಂಡ್ ಸಾಸರ್. ದಿಸ್ ಈಸ್ ಆಲ್ಸೋ ಒನ್ ಪ್ಯಾಟರ್ನ್. ಏನಪ್ಪ ಇವನು SMC ಹೇಳ್ತಾನೆ, ಪ್ರೈಸ್ ಆಕ್ಷನ್ ಹೇಳ್ತಾನೆ, ಕಪ್ ಆ್ಯಂಡ್ ಸಾಸನ್ ಪ್ಯಾಟರ್ನ್ ಹೇಳ್ತಾನೆ. ದಿಸ್ ಈಸ್ ಆಲ್ ಅಬೌಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಇನ್ ದ ಮಾರ್ಕೆಟ್. ಓಕೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಇನ್ ಮಾರ್ಕೆಟ್. ನಾಳೆ ಮಾರ್ಕೆಟ್ ಇಲ್ಲಿಂದ ಬಂದು ಇಲ್ಲಿಂದ ಫಾಲ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಓಕೆ, ಫಾಲ್ ಅಂದರೆ ಡೈರೆಕ್ಟಾಗಿ ಫಾಲ್ ಆಗೋಲ್ಲ. ಇಲ್ಲೊಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಮಾಡಿದೆ, ಇಲ್ಲಿರೋ ಎಲ್ಲ ಟ್ರೇಡರ್ಸ್ನ ಟ್ರ್ಯಾಪ್ ಮಾಡಿ ಮತ್ತೆ ಫಾಲ್ ಆಗುತ್ತೆ. ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ, ಇಲ್ಲಿರೋ ಟ್ರೇಡರ್ಸ್ನ ಎಲ್ಲ ಟ್ರ್ಯಾಪ್ ಮಾಡಿ ಮತ್ತೆ ಫಾಲ್ ಆಗುತ್ತೆ. ಇಟ್ ವಿಲ್ ಬಿ ಲೈಕ್ ಸ್ವಿಂಗ್ಲಿ ಫಾಲ್ ಆಗುತ್ತೆ. ಓಕೆ, ಈ ಜಾಗ ಬಟ್ ಫಾಲಿಂಗ್ ಏರಿಯಾ. ಓಕೆ, ಬಿ ಕೇರ್ಫುಲ್ ಅಬೌಟ್ ದಟ್. ಆ್ಯಂಡ್ ಈ ಜಾಗ ಎಷ್ಟು ವ್ಯಾಲಿಡಿಟಿ ಏರಿಯಾ ಅನ್ನೋದನ್ನು ನಾವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೆಂಗೆ ಕಂಡುಹಿಡಿಯೋಕ್ಕಾಗುತ್ತೆ? ವಿ ಕ್ಯಾನ್ ಚೆಕ್ ವಿತ್ ಕೋರಿಲೇಷನ್. ನಿಫ್ಟಿ 50 ಇದೆ, ಸೆನ್ಸೆಕ್ಸ್ ಇದೆ, ಬ್ಯಾಂಕ್ ನಿಫ್ಟಿ ಇದೆ, ವಿ ಕ್ಯಾನ್ ಕಂಪೇರ್. ಓಕೆ, ಈಗ ನೆಕ್ಸ್ಟ್ ನಾನು ಸೆನ್ಸೆಕ್ಸ್ಗೆ ಹೋಗ್ತೀನಿ. ಸೆನ್ಸೆಕ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಂದು ಟ್ರೇಡಿಂಗ್ದು 20K ಅಕೌಂಟ್ ತೊಗೊಂಡಾಗಿಂದ ಏನೇನಾಗಿದೆ ಅಂತ ಹೇಳ್ತೀನಿ. ಫಸ್ಟು ಇದೊಂದು ಟ್ರೇಡ್ ತೊಗೊಂಡಿದ್ದೆ. ಈ ಟ್ರೇಡು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೋದು. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದೊಂದು ಟ್ರಯಾಂಗಲ್ ಪ್ಯಾಟರ್ನ್ ಫಾಲೋ ಆಗಿತ್ತು. ನಾನು ಇಲ್ಲಿಂದ ಒಂದು ಸೆಲ್ ಕೂಡ ಟ್ರೇಡ್ ತೊಗೊಂಡಿದ್ದೆ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಅದಾದಮೇಲೆ ಇಲ್ಲಿಂದ ಒಂದು ನೀಟಾಗಿ ಟ್ರಯಾಂಗಲ್ ಫಾರ್ಮೇಷನ್ ಆದಮೇಲೆ ಇದು ಬ್ರೇಕ್ ಆಗೋ ತನಕ ವೆಯ್ಟ್ ಮಾಡಿ ಇಲ್ಲಿರೋ ಹೊಸ್ದಾಗಿ ಕ್ರಿಯೇಟ್ ಆಗಿರೋ ಲೋಯರ್ ಟೈಮ್ ಫ್ರೇಮ್ ಆರ್ಡರ್ ಬ್ಲಾಕಲ್ಲಿ ನಾನು ಎಂಟ್ರ್ ಆದೆ. ಐ ಟೇಕನ್ ಪ್ರಾಫಿಟ್ ಅಪ್ ಟು ಹಿಯರ್. ಈ ಜಾಗದಲ್ಲಿ ಐ ಮೇಡ್ ಅರೌಂಡ್ ಲೈಕ್ 7 to 7.5K ಪ್ರಾಫಿಟ್, ಸಮಥಿಂಗ್ ಲೈಕ್ ದಟ್, ಬಿಕಾಸ್ ಐ ಕವರ್ಡ್ 100 ಪಾಯಿಂಟ್ಸ್ ಹಿಯರ್. ಇವತ್ತು ನಾನು ನಿಮ್ಗೆ 100 ಪಾಯಿಂಟ್ಸೇ ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಓಕೆ, ನೆಕ್ಸ್ಟ್ ನಾನು ಟ್ರೇಡ್ ತೊಗೊಂಡಿದ್ದ ಏರಿಯಾ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಂತು, ಮತ್ತೆ ಮೇಲೆ ಹೋಯ್ತು, ರಿಜೆಕ್ಷನ್ ತೊಗೊಂತು, ಮೇಲಕ್ಕೆ ಹೋಯ್ತು. ಈ ಜಾಗ ಬ್ರೇಕ್ ಆಗಬೇಕಾದ್ರೆ IFC ಕ್ಯಾಂಡಲಲ್ಲಿ ಬ್ರೇಕ್ ಆಯಿತು. ಈ ಜಾಗದಿಂದ IFC ಕ್ಯಾಂಡಲ್ ಬ್ರೇಕ್ ಆದಾಗ ಇಲ್ಲಿ ಈ ಜಾಗದಲ್ಲಿ ಲೋಯರ್ ಟೈಮ್ ಫ್ರೇಮಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೆ. ಬಟ್ ಬೈ ಮಿಸ್ ಐ ಟುಕ್ ಟ್ರೇಡ್ ಇನ್ 7th ಎಕ್ಸ್ಪೈರಿ, ಅಂದರೆ ನಾಳೆ ಎಕ್ಸ್ಪೈರಿ. ನಾನು ಯಾವಾಗಲೂ ಹೆಂಗೆ ಮಾಡ್ತೀನಿ ಅಂತಂದರೆ, ಈ ವೀಕ್ ಎಕ್ಸ್ಪೈರಿ, ಈ ವೀಕ್ ಟ್ರೇಡ್ ತೊಗೋಬೇಕು ಅಂದರೆ ನಾನು ಮೆಜಾರಿಟಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಟ್ರೇಡ್ ತೊಗೋತೀನಿ, ಡೀಪ್ ಇನ್ ದ ಮನಿ ಆಗಿ ತೊಗೋತೀನಿ. ವೈ ಐ ವಿಲ್ ಟೇಕ್ ಲೈಕ್ ದಟ್? ಬಿಕಾಸ್ ಐ ವಿಲ್ ಟ್ರೈ ಟು ಹೋಲ್ಡ್, ನಾನು ಲಾಂಗ್ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಐ ವಿಲ್ ಟೇಕ್ ಬಿಗ್ಗರ್ ನೆಕ್ಸ್ಟ್ ಎಕ್ಸ್ಪೈರಿ ಅಥವಾ ಅದ್ರ ನೆಕ್ಸ್ಟ್ ಎಕ್ಸ್ಪೈರಿ ಅದ್ರಲ್ಲಿ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. Always try to take trading deep in the money. Deep in the money is the valid area to take trade. I'm telling you. Deep in the money is the valid area to take trade. Okay. ನಾಳೆ ಸಿನಾರಿಯೋ ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಗ್ಯಾಪ್ ಅಪ್ ಸಿನಾರಿಯೋ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟ್ ಓಕೆ, ನಾಳೆ ಮಾರ್ಕೆಟ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಗೆ ಓಪನ್ ಆಗುತ್ತೆ. ಓಕೆ, ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಗೆ ಓಪನ್ ಆಗುತ್ತೆ. ಇಲ್ಲಿಂದ ಒಂದು ಸ್ಮಾಲ್ ರಿಜೆಕ್ಷನ್ ಇಲ್ಲಿವರೆಗೂ ಹೋಗುತ್ತೆ. ಮತ್ತು ಇಲ್ಲಿಂದ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೂಡ ತನಕ ವೆಯ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಫಾಲ್ ಆಗುತ್ತೆ. ಡೈರೆಕ್ಟ್ ಫಾಲ್ ಆದರೆ ಅಂದರೆ ಟಪ್ ಅಂತ ಒಂದೇ ಸರಿ ಫಾಲ್ ಆಗಲ್ಲ. ಇಟ್ ವಿಲ್ ಬಿ ಲೈಕ್ ಇಟ್ ವಿಲ್ ಟ್ರೈ ಟು ಮೇಕ್ ಎ ಫಾಲ್. ತಪ್ಪಿ ಈ ಜಾಗದಲ್ಲಿ ಫಾಲ್ ಆಗಲಿಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು ಅಂತಂದರೆ, ಇಲ್ಲಿಂದ ಬನ್ನಿ, ಮತ್ತೆ ಬರುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಫಾಲ್ ಕೊಡುತ್ತೆ. ಬಟ್ ಮಾರ್ಕೆಟ್ ಹ್ಯಾಸ್ ಟು ಫಾಲ್. ಓಕೆ, ಈಗ ನೀವು ಈ ಜಾಗ ಯಾಕೆ ನಾನು ಮಾರ್ಕ್ ಮಾಡಿದ್ದೀನಿ ಅಂತ ಹೇಳಿಲ್ಲ ನಿಮಗೆ. ಓಕೆ, ವೆಯ್ಟ್, ಐ ವಿಲ್ ಟೆಲ್ ದಟ್ ಆಲ್ಸೋ. ಸಿ, ಈ ಜಾಗದಲ್ಲಿ ಡೈಲಿ ಆರ್ಡರ್ ಬ್ಲಾಕ್ ಇದೆ, ಈ ಜಾಗದಲ್ಲಿ ವೀಕ್ಲಿ OT ಏರಿಯಾ, ವೀಕ್ಲಿ ಆರ್ಡರ್ ಬ್ಲಾಕ್, ಈ ಜಾಗದಲ್ಲಿ ಡೈಲಿ ಆರ್ಡರ್ ಬ್ಲಾಕ್. ಮಾರ್ಕೆಟ್ ವಿಲ್ ಟ್ರೈ ಇದರ್ ರೆಸ್ಪೆಕ್ಟಿಂಗ್ ಇಯರ್. ಈ ಜಾಗಕ್ಕೆ ಬಂದು ಇಲ್ಲಿಂದ ಒಂದು ಪುಷ್ ಆಗಿ ಇಲ್ಲಿಂದನೂ ಫಾಲ್ ಆಗುತ್ತೆ. ಇಲ್ಲಿಂದ ಫಾಲ್ ಆದರೆ ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿವರೆಗೂ ಫಾಲ್ ಆಗುತ್ತೆ ಅಂತಂದರೆ ಈ ಏರಿಯಾವರೆಗೂ ಫಾಲ್ ಆಗುತ್ತೆ. ಈ ಜಾಗ ಯಾಕೆ ಖಾಲಿ ಬಿಟ್ಕೊಂಬಂದಿದೆ ಮಾರ್ಕೆಟು? ದೇರ್ ಮಸ್ಟ್ ಬಿ ರೀಸನ್, ರೈಟ್? ಆ ರೀಸನ್ನೇ ಪೆಂಡಿಂಗ್ ಆರ್ಡರ್ ಬ್ಲಾಕ್ಸ್. ನನ್ನ ಪ್ರಕಾರ ಮೋಸ್ಟ್ಲಿ ಲಾಂಗ್ ಟೈಮಲ್ಲಿ ಮಾರ್ಕೆಟ್ ಈ ಜಾಗದಿಂದ ರಿಜೆಕ್ಷನ್ ತೊಗೊಂಡ್ರೆ, ಇಫ್ ಇಟ್ ಕಮ್ಸ್ ಅಪ್ ಟು ದಿಸ್ ಏರಿಯಾ, ಇಲ್ಲಿ ನೋಡಿ, ಇಲ್ಲಿ ಒಂದು ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡಿದೆ. ನಾನು ಲಾಂಗ್ ಟರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇಲ್ಲಿ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡ್ಬಂದಿದೆ. ಸೊ ಮಾರ್ಕೆಟ್ ಇಲ್ಲಿಗೆ ಹೋಗಿ ಇಲ್ಲಿಂದ ಫಾಲ್ ಆದರೆ ನೆಕ್ಸ್ಟ್ ಈ ಟೈಮಲ್ಲಿ ಹೋದಾಗ ಇಟ್ ವಿಲ್ ಡೈರೆಕ್ಟ್ಲಿ ಬ್ರೇಕ್ ಆ್ಯಂಡ್ ವಿಲ್ ಟ್ರೈ ಟು ಗೋ ಆಲ್ ಟೈಮ್ ಹೈ ಅಗೇನ್. ಇಟ್ ವಿಲ್ ಟ್ರೈ ಟು ಗೋ ಆಲ್ ಟೈಮ್ ಹೈ.
ಆಲ್ ಟೈಮ್ ಹೈ ಅಂದರೆ ಒಂದೇ ಸರಿನೂ ಹೋಗಲ್ಲ, ಯಾಕಂದರೆ ಸ್ಟಿಲ್ ಇಟ್ ಹ್ಯಾಸ್ ದಿಸ್ ಆರ್ಡರ್ ಬ್ಲಾಕು, ದಿಸ್ ವ್ಯಾಕ್ಯೂಮ್ ಬ್ಲಾಕ್, ತುಂಬ ಇದೆ ವಿಷಯ ಇನ್ನು. ಓಕೆ, ಬಟ್ ಇಟ್ ವಿಲ್ ಬ್ರೇಕ್ ಆಲ್ ದಿಸ್. ಇದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಮತ್ತೆ ಮೇಲೆ ಹೋಗುತ್ತೆ, ಯಾಕಂದರೆ ಇಲ್ಲೂ ಕೂಡ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡಿದೆ ಮಾರ್ಕೆಟ್. ಇಲ್ಲೂ ಕೂಡ ಲಿಕ್ವಿಡಿಟಿ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಮಾರ್ಕೆಟ್ ಸಿ, ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಮಾರ್ಕೆಟ್ ಈಸ್ ಟ್ರೈಯಿಂಗ್ ಟು ಫಾರ್ಮ್ ದಟ್ ಟ್ರಯಾಂಗಲ್ ಪ್ಯಾಟರ್ನ್. ಇಟ್ಸ್ ಟ್ರೈಯಿಂಗ್ ಟು ಫಾರ್ಮ್ ದ ಟ್ರಯಾಂಗಲ್ ಪ್ಯಾಟರ್ನ್ ಹೈಯರ್ ಟೈಮ್ ಫ್ರೇಮಲ್ಲಿ. ಓಕೆ, ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗೋಕ್ಕೆ ತುಂಬ ಒಂದೇ ರೀಸನ್ ಅಂದರೆ ದ ರಿಜೆಕ್ಷನ್ ಫ್ರಮ್ ಡಿಫ್ರೆಂಟ್ ಆರ್ಡರ್ ಬ್ಲಾಕ್. ಡಿಮ್ಯಾಂಡ್ ಝೋನಿಂದನೂ ರಿಜೆಕ್ಷನು, ಸಪ್ಲೈ ಝೋನಿಂದನೂ ರಿಜೆಕ್ಷನ್ನು, ಡಿಮ್ಯಾಂಡ್ ಝೋನಿಂದ ರಿಜೆಕ್ಷನು, ಸಪ್ಲೈ ಝೋನಿಂದ ರಿಜೆಕ್ಷನ್. ದಟ್ ರಿಜೆಕ್ಷನ್ ವಿಲ್ ಕಮ್ ಟು ಫೈಟಿಂಗ್, ಒಂಥರ ಫೈಟಿಂಗ್ ಸಿನಾರಿಯೋ ಸ್ಟಾರ್ಟ್ ಆಗುತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ದ ಟೈಮ್ ಆ ಫೈಟಿಂಗ್ ಕನ್ವರ್ಟ್ ಆಗಿ ಯಾರೋ ಒಬ್ಬರು ಲೀಡಿಂಗಿಗೆ ಬರ್ತಾರೆ, ಈದರ್ ಬೈಯರ್ಸ್ ಆರ್ ಸೆಲ್ಲರ್ಸ್. ಓಕೆ, ಸೊ ದಿಸ್ ಈಸ್ ದ ಅನಾಲಿಸಿಸ್. ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ಈ ಏರಿಯಾ ಎಷ್ಟು ವ್ಯಾಲಿಡ್ ಏರಿಯಾ. ಓಕೆ, ಈ ಏರಿಯಾ ನಾನು ಮಾರ್ಕ್ ಮಾಡಿದ್ದೀನಿ, ಎಷ್ಟು ವ್ಯಾಲಿಡ್ ಏರಿಯಾ. ಯು ಹ್ಯಾವ್ ಟು ಟ್ರೈ ಟು ಕಂಪೇರ್ ವಿತ್ ಅದರ್ ಪೇರ್. ನೀವೇನು ಮಾಡಬೇಕು ಅಂದರೆ ಇದೇ ಟೈಮಲ್ಲಿ ಸೆನ್ಸೆಕ್ಸ್ ನೋಡಬೇಕು. ಸೆನ್ಸೆಕ್ಸ್ ನಾನು ಇವತ್ತಿನ ಫಾರೆಕ್ಸಲ್ಲಿ ಟ್ರೇಡೇ ತೊಗೊಂಡಿಲ್ಲ, ಐ ಹ್ಯಾವ್ ಟು ಟೇಕ್ ಟ್ರೇಡ್ ಇನ್ ಫಾರೆಕ್ಸ್ ಆಲ್ಸೋ. ಸೆನ್ಸೆಕ್ಸಲ್ಲಿ ನೀವು ಟ್ರೇಡ್ ನೋಡೋದಾದರೆ ಸೆನ್ಸೆಕ್ಸಲ್ಲೂ ಕೂಡ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಸೆನ್ಸೆಕ್ಸಲ್ಲಿ ವೀಕ್ಲಿ ಆರ್ಡರ್ ಬ್ಲಾಕ್ ಇಲ್ಲೇ ಹತ್ತಿರದಲ್ಲೇ ಇದೆ. ಇಲ್ಲೇ ಹತ್ತಿರದಲ್ಲೇ ಸೆನ್ಸೆಕ್ಸಲ್ಲೂ ಇದೆ. ಸೊ ಸೆನ್ಸೆಕ್ಸಲ್ಲಿ ಈ ಜಾಗದಿಂದ ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ತುಂಬ ಇದೆ. ದಿಸ್ ವೀಕ್ಲಿ ಆರ್ಡರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ತುಂಬ ಇದೆ ಸೆನ್ಸೆಕ್ಸಲ್ಲಿ. ಆ್ಯಂಡ್ ಮೋರ್ ಓವರ್ ಸೆನ್ಸೆಕ್ಸಲ್ಲಿ ದಿಸ್ ಈಸ್ ಎ ವ್ಯಾಲಿಡ್ ರಿಜೆಕ್ಷನ್ ಏರಿಯಾ. ಇಲ್ಲೊಂದು ರಿಜೆಕ್ಷನ್, ಇಲ್ಲೊಂದು ರಿಜೆಕ್ಷನ್, ಇಲ್ಲೊಂದು ರಿಜೆಕ್ಷನ್, ಇಲ್ಲೊಂದು ರಿಜೆಕ್ಷನ್. ಇಲ್ಲಿ ನೋಡಿ ಎಷ್ಟು ಸರಿ ರಿಜೆಕ್ಟ್ ಆಗಿದೆ, ಮತ್ತು ಇಲ್ಲಿಂದನೂ ರಿಜೆಕ್ಷನ್. ಆ್ಯಂಡ್ ಈ ಜಾಗನೂ ತುಂಬ ವ್ಯಾಲಿಡ್ ಏರಿಯಾನೇ. ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ರಿಜೆಕ್ಷನ್ ಆಗಿ ಇಲ್ಲಿ ತನಕ ಬರಬೇಕಾಗಿತ್ತು, ಇದು ಬ್ರೇಕ್ ಆಗಬೇಕಾಗಿತ್ತು. ಇಟ್ಸ್ ನಾಟ್ ಹ್ಯಾಪನಿಂಗ್ ಲೈಕ್ ದಟ್. ಇಂಡಿಯನ್ ಮಾರ್ಕೆಟ್ ವೋಂಟ್ ವರ್ಕ್ ಲೈಕ್ ದಟ್. ಇಟ್ ಓನ್ಲಿ ವರ್ಕ್ಸ್ ಆನ್ ಫಾರೆಕ್ಸ್ ಮಾರ್ಕೆಟ್ ಅಲ್ವಾ. ಓಕೆ, ಕಮಿಂಗ್ ಟು ಟುಮಾರೋ ಅನಾಲಿಸಿಸ್. ಓಕೆ, ಕಮಿಂಗ್ ಟು ಟುಮಾರೋ ಅನಾಲಿಸಿಸ್ ಏನಾಯ್ತದೆ ಅಂತಂದರೆ ಸಿಮಿಲರ್ಲಿ ಆ್ಯಸ್ ಐ ಸೆಡ್, ಇಲ್ಲಿ ಓ ಟಿ ಇದೆ. ಓ ಟಿ ಏರಿಯಾ ಬಂದ್ಬಿಟ್ಟು ಈದರ್, ಒಂದು ನಿಮಿಷ, ವೇರ್ ಈಸ್ ದ ಆರ್ಡರ್ ಬ್ಲಾಕ್. ಫಸ್ಟ್ ಆರ್ಡರ್ ಬ್ಲಾಕ್ ಇಲ್ಲಿದೆ. ಓಕೆ, ಕಮಿಂಗ್ ಟು ದ ಡೈಲಿ ಆರ್ಡರ್ ಬ್ಲಾಕ್. ಸೊ ಇದು ಪ್ರೀಮಿಯಂ ಏರಿಯಾ. ಆಬ್ವಿಯಸ್ಲಿ ಈ ಜಾಗದಲ್ಲಿ ರಿಜೆಕ್ಷನ್ ಇದೆ. ಸೊ ಮಾರ್ಕೆಟ್ ಈ ಜಾಗದಿಂದ ರಿಜೆಕ್ಷನ್ ಆಗಿ ಇಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ. ಕಮಿಂಗ್ ಟು 15 ಮಿನಿಟ್ಸ್ ಟೈಮ್ ಫ್ರೇಮ್. ನೀವು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟಲ್ಲಿ ಸೇಮ್ ಹಿಂಗೆ ನಿಫ್ಟಿ 50 ಹೆಂಗೆ ಕ್ರಿಯೇಟ್ ಆಗಿದೆ ಅದೇ ಥರ ಸೆನ್ಸೆಕ್ಸಲ್ಲೂ ಕ್ರಿಯೇಟ್ ಆಗಿದೆ. ಸೊ ಮಾರ್ಕೆಟ್ ವಿಲ್ ಟ್ರೈ ಟು ಕಮ್ ಅಪ್ ಟು ಹಿಯರ್, ಫ್ರಮ್ ಹಿಯರ್ ಡೈರೆಕ್ಟ್ ರಿಜೆಕ್ಷನ್ ಆರ್ ಗ್ಯಾಪ್ ಅಪ್ ಓಪನ್ ಆದರೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಆ ಸಿನಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗ್ಯಾಪ್ ಅಪ್, ಫ್ರೆಶ್ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್, ಟ್ರೈ ಟು ಗೆಟ್ ಹಿಟ್ ಹಿಯರ್ ಆ್ಯಂಡ್ ದೆನ್ directly fall. This is one scenario. Okay, see scenario number 2. Flat opening, slowly create liquidity, direct fall. Okay, ನಾನು ಹೇಳ್ತಿದ್ದೀನಿ ಅಂತ ಫಾಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಪ್ರಿಡಿಕ್ಟಿಂಗ್ ದ ನೇಚರ್. ಓಕೆ, ಯು ಹ್ಯಾವ್ ಟು ಸಿ ರಿಜೆಕ್ಷನ್. ಇಲ್ಲಿ ನೋಡಿ, ನಾನು ಇಲ್ಲಿ ಟ್ರೇಡ್ ತಗೊಳ್ಳೋಕ್ಕೆ ಒಂದು ಕಾರಣ ಇದೆ. 15 ಮಿನಿಟ್ಸ್ ನೋಡಿ, ಇಲ್ಲಿ sellers, buyers are leading, sellers, buyers are leading, sellers, buyers are leading. ಆ್ಯಂಡ್ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀವೇನಾದರೂ ಈ ಬ್ಲಾಕ್ ನೋಡಿದ್ರೆ ಪ್ರತಿ ಸರಿ ಬಂದಾಗಲೂ ಏನು ಮಾಡ್ತಾ ಇದೆ, ಸೆಲ್ಲರ್ಸ್ದು ಸ್ಟಾಪ್ ಲಾಸ್ ತೊಗೊತಾ ಇದೆ. ಸ್ಟಾಪ್ ಲಾಸ್ ನೋಡಿ, ಇಲ್ಲಿಟ್ಟಿರ್ತಾರೆ ಸ್ಟಾಪ್ ಲಾಸ್, ಇಲ್ಲಿಟ್ಟಿರ್ತಾರೆ ಸ್ಟಾಪ್ ಲಾಸ್, ಇಲ್ಲಿಟ್ಟಿರ್ತಾರೆ ಸ್ಟಾಪ್ ಲಾಸ್. ಇಟ್ ಈಸ್ ಕಲೆಕ್ಟಿಂಗ್ ಲಿಕ್ವಿಡಿಟಿ ಟು ಗೋ ಅಪ್. ಬಟ್ ಬೈಯರ್ಸ್ದು ಏನಾಗ್ತಿದೆ ನೋಡಿ, ಇಟ್ಸ್ ಟ್ರೈಂಗ್ ಟು ಮೇಂಟೈನ್ ದ ಸೇಮ್. ಇಲ್ಲಿರೋದು ಯಾವುದೇ ಕಾರಣಕ್ಕೂ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಇಲ್ಲಿರೋದು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಇಲ್ಲಿರೋದು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಇಲ್ಲಿರೋದು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಬಟ್ ಇಲ್ಲಿರೋದು ಎಲ್ಲರದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಮಾರ್ಕೆಟ್ ಈಸ್ ಟ್ರೈಂಗ್ ಟು ಟೆಲ್ ದಟ್ ಫ್ರಮ್ ಹಿಯರ್ ಇಟ್ ಈಸ್ ಗೋಯಿಂಗ್ ಟು ರಿಜೆಕ್ಷನ್. ವೈ ಇಟ್ ಈಸ್ ಗೋಯಿಂಗ್ ಟು ರಿಜೆಕ್ಟ್ ಫ್ರಮ್ ಹಿಯರ್? ಇಲ್ಲಿ ಲಿಕ್ವಿಡಿಟಿ ಇದೆ, ಈಗ ಬೇಜಾನ್ ಲಿಕ್ವಿಡಿಟಿ ಇದೆ. ಸೊ ಮಾರ್ಕೆಟ್ ಏನಾಯಿತು, ಡೈರೆಕ್ಟ್ಲಿ ಪುಷ್ ಆಯಿತು ಇಲ್ಲಿವರೆಗೂ. ಲೈಕ್ ದಿಸ್ ಯು ಹ್ಯಾವ್ ಟು ಸಿ, ಅಂಡರ್ಸ್ಟ್ಯಾಂಡ್ ಕ್ಯಾಂಡಲ್. ನೋಡಿ ಇಲ್ಲಿ ಈ ಕ್ಯಾಂಡಲ್ಸ್ ನೋಡಿ, ಸೆಲ್ಲರ್ಸ್ ಕ್ಯಾಂಡಲ್ ಸ್ಟ್ರೆಂತೇ ಇಲ್ಲ, ಬೈಯರ್ಸ್ ಕ್ಯಾಂಡಲ್ ನೋಡಿ ಸ್ಟ್ರೆಂತ್ ಇದೆ. ನೋಡಿ ಫಾಲ್ ಆಯಿತು, ಜೋರಾಗಿ ಬರ್ತಾರೆ ಬೈಯರ್ಸ್ ಕ್ಯಾಂಡಲ್, ಮತ್ತೆ ಫಾಲ್ ಆಯಿತು, ಮತ್ತೆ ಬರ್ತಾರೆ ಬೈಯರ್ಸ್ ಕ್ಯಾಂಡಲ್, ಮತ್ತೆ ಫಾಲ್ ಆಯಿತು.
Sellers are trying to push hard, but it's not happening. And it's trying to fight. The quarreling is happening between buyers and sellers. Okay, fine. So coming to scenarios, I will tell you. Let me make the video short. ಮತ್ತೆ ಗ್ಯಾಪ್ ಅಪ್ ಡೈರೆಕ್ಟ್ ಆಗಿ ಇಲ್ಲಿಂದ ಒಂದು ರಿಜೆಕ್ಷನ್, ಇಲ್ಲಿಂದ ಡೈರೆಕ್ಟ್ ಫಾಲ್. ಓಕೆ, ದೀಸ್ ಆರ್ ದ 3. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಯೋಚನೆ ಮಾಡಿ ನಾಳೆ ಟ್ರೇಡ್ ತೊಗೊಳ್ಳಿ, ಯಾಕಂದರೆ ನಾಳೆ ಎಲ್ಲ ಉಲ್ಟಾ ಆಗೋ ಚಾನ್ಸಸ್ ಇದೆ. ಸೊ ಬ್ಯಾಂಕ್ ನಿಫ್ಟಿ ನಾನು ಆಲ್ರೆಡಿ ಮುಂಚೆನೇ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಡೈಲಿ OTE ಪ್ಲಸ್ ವೀಕ್ಲಿ ಆರ್ಡರ್ ಬ್ಲಾಕ್. ಈ ಡೈಲಿ ಸ್ವಿಂಗ್ OTE ಪ್ಲಸ್ ವೀಕ್ಲಿ ಆರ್ಡರ್ ಬ್ಲಾಕ್, ವೀಕ್ಲಿ OTE ಪ್ಲಸ್ ಡೈಲಿ ಆರ್ಡರ್ ಬ್ಲಾಕ್. ಸೊ ಈ ಜಾಗದಿಂದ ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಈ ಜಾಗದಲ್ಲಿ ಡೈರೆಕ್ಟಾಗಿ ಅಲ್ಲೇ ರಿಜೆಕ್ಷನ್ ತೊಗೊಳಲ್ಲ. ದೇರ್ ಈಸ್ ಒನ್ ವ್ಯಾಕ್ಯೂಮ್ ಬ್ಲಾಕ್ ಓವರ್ ಹಿಯರ್. ಸೊ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಮಾರ್ಕೆಟ್ ಇಲ್ಲಿಗೆ ಬಂದು ಇಲ್ಲಿಂದ ಡೈರೆಕ್ಟಾಗಿ ಫಾಲ್ ಆಗುತ್ತೆ. ಫಾಲ್ ಅಂದರೆ ಡೈರೆಕ್ಟಾಗಿ ಒಂದೇ ಸರಿ ಫಾಲ್ ಆಗಲ್ಲ, ಇಲ್ಲೆಲ್ಲ ವ್ಯಾಕ್ಯೂಮ್ ಬ್ಲಾಕ್ಗಳಿದೆ. ಈ ವ್ಯಾಕ್ಯೂಮ್ ಬ್ಲಾಕ್ ಎಲ್ಲ ಕವರ್ ಆಗಿ ಇಟ್ ವಿಲ್ ಗಿವ್, ಬಟ್ ಸೆಲ್ಲಿಂಗ್ ಈಸ್ ವ್ಯಾಲಿಡ್ ಟುಮಾರೋ ಇಫ್ ಇಟ್ ವರ್ಕ್ಸ್. ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಇಲ್ಲಿವರೆಗೂ ಬರುತ್ತೆ, ಇಲ್ಲಿಂದ ಫಾಲ್ ಆಗುತ್ತೆ. ಸಿಂಪಲ್, ಅಷ್ಟೇ ವಿಷಯ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್. ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಡೌಟ್ ಇದ್ದರೆ ಪಿಂಗ್ ಮಾಡಿ. ನಂದು ಕಂಪ್ಲೀಟಾಗಿ ಚಾನಲ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಐ ವಿಲ್ ಆಲ್ಸೋ ಗಿವ್ ಕಾಲ್ಸ್ ಓವರ್ ದೇರ್. ರಿಯಲ್ ಟೈಮ್ ಟ್ರೇಡಿಂಗ್, ರಿಯಲ್ ಟೈಮ್ ಸಿನಾರಿಯೋಸ್ ಕೊಡ್ತೀನಿ. ರಿಯಲ್ ಟೈಮಲ್ಲಿ ಏನಾಗ್ತಿದೆ ಅಂತ ಹೇಳ್ತೀನಿ. ಇಟ್ ವಿಲ್ ಬಿ ವೆರಿ ಗುಡ್. ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಎ ಬೆಟರ್ ವೇ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿ ಪ್ರಾಫಿಟ್ ಮಾಡಿ. ಯಾರು ಕೂಡ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೋಬೇಡಿ. ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ಸೇವಿಂಗ್ ಯುವರ್ ಕ್ಯಾಪಿಟಲ್ ದ್ಯಾನ್ ಇನ್ಕ್ರೀಸಿಂಗ್ ಯುವರ್ ಕ್ಯಾಪಿಟಲ್. ಓಕೆ, ಟ್ರೈ ಟು ಸೇವ್ ಯುವರ್ ಕ್ಯಾಪಿಟಲ್. ಪ್ರತಿ ಟ್ರೇಡ್ ಎಂಟರ್ ಆಗಿಂದ ಮುಂಚೆ ಓಕೆ ದಿಸ್ ಟ್ರೇಡ್ ವರ್ಕ್ ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು 10 ಸರಿ ವೆರಿಫೈ ಮಾಡಿ. ಬಟ್ ಟ್ರೇಡ್ ಎಂಟರ್ ಆದಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಅನಲೈಸ್ ಮಾಡೋಕ್ಕೆ ಹೋಗಬೇಡಿ. ಕೀಪ್ ದ ಸ್ಟಾಪ್ ಲಾಸ್, ಲೀವ್ ದ ಮಾರ್ಕೆಟ್. ಅಷ್ಟೇ, ಕೀಪ್ ದ ಸ್ಟಾಪ್ ಲಾಸ್, ಲೀವ್ ದ ಮಾರ್ಕೆಟ್. ನಾನಿವತ್ತು ಹಂಗೆ ಬಿಡ್ಬೋದಾಗಿತ್ತು, ಬಟ್ ಆ್ಯಸ್ ಐ ಸೆಡ್ ಲೈಕ್ 20K ಇಂದ 1 lakh ಒಂದು ಜರ್ನಿ ಶುರು ಮಾಡಿದ್ದೀನಿ ಅಂತ. ಸೊ ಇನ್ ದಿಸ್ ಜರ್ನಿ ಐ ಆಮ್ ಟ್ರೈಯಿಂಗ್ ಟು ಮೇಂಟೈನ್ ಕಂಪ್ಲೀಟ್ ಗ್ರೀನ್ ಪೋರ್ಟ್ಫೋಲಿಯೋ. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್. ಮಾರ್ಕೆಟ್ ಈಸ್ ಆಲ್ ಅಬೌಟ್ ಪ್ರಾಬಬಿಲಿಟಿ, ಬಟ್ ಇಫ್ ಇಟ್ ವರ್ಕ್ಸ್ ದೆನ್ ಇಟ್ಸ್ ವೆರಿ ಹ್ಯಾಪಿ. ಬಟ್ ಐ ಆಮ್ ಟ್ರೈಯಿಂಗ್ ಟು ಮೇಂಟೈನ್. ಸೊ ಹಂಗಾಗಿ ನಾನು ಟ್ರೈಯಿಂಗ್ ಟು ಹೋಲ್ಡ್, ಐ ಆಮ್ ಟ್ರೈಯಿಂಗ್ ಟು ಮೇಕ್ ಕಂಪ್ಲೀಟ್ ಗ್ರೀನ್ ಪೋರ್ಟ್ಫೋಲಿಯೋ. ಅಟ್ ದ ಎಂಡ್ ಆಫ್ ದ ಒನ್ಸ್ ಐ ಗೆಟ್ 1 lakh ನಾನು ನನ್ನ ಪೋರ್ಟ್ಫೋಲಿಯೋ ಎಲ್ಲ ಶೇರ್ ಮಾಡ್ತೀನಿ. ಐ ವಿಲ್ ಟ್ರೈ ಟು ಕಮ್ ಟು ಲೈವ್. ಆ ಲೈವಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಗುಡ್ ನೈಟ್.